ರಾಜ್ಯದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಒಂದು ಕಡೆ ಜನರನ್ನ ಕಂಗೆಡಿಸಿದ್ರೆ ಮತ್ತೊಂದು ಕಡೆ ಈ ನದಿಗಳು ಜಲಾಶಯಗಳು ಉಕ್ಕಿ ಹರಿತಾ ಇರುವಂಥದ್ದು ಭೋರ್ಗರಿತಾ ಇದ್ದಾವೆ. ಹಾರಂಗಿ KRSನ ಜಲಾಶಯಗಳು ಅದಕ್ಕೆ ಜೀವಕಳೆ ಬಂದಿರುವಂಥದ್ದು. ಕಬಿನಿ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೊಡಗಿನಲ್ಲಿ ಮತ್ತೆ ಭೂಕುಸಿತ ಆಗ್ತಾ ಇರುವಂಥದ್ದು. ಮಲೆನಾಡಿಗರು ಬೆಚ್ಚಿ ಬೀಳ್ತಾ ಇದ್ದಾರೆ. ಭದ್ರೆಯ ಅಟ್ಟಹಾಸ ಮೈದುಂಬಿದೆ ಹೇಮಾವತಿ. ಈ ಕುರಿತಂತೆ ವರದಿ ಇದೆ ಒಂದು, ಬನ್ನಿ ನೋಡ್ಕೊಂಡು ಬರೋಣ. ಕರುನಾಡಿನಲ್ಲಿ ರಣಮಳೆ 108 ರಗಳೆ. ಕೊಡಗಿನಲ್ಲಿ ಮತ್ತೆ ಭೂಕುಸಿತ ಆತಂಕ. ಹಾರಂಗಿ ಡ್ಯಾಂಗೆ ಒಳಹರಿವು ಭಾರೀ ಏರಿಕೆ. ರಾಜ್ಯದ ಹಲವು ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಕೊಡಗಿನಲ್ಲಿ ಸುರಿತಾ ಇರುವ ಭಾರಿ ಮಳೆಗೆ 108 ಅವಾಂತರ ಆಗಿದೆ. ಕಾವೇರಿ, ಲಕ್ಷ್ಮಣತೀರ್ಥ ಸೇರಿದಂತೆ ಎಲ್ಲ ನದಿ ತೊರೆಗಳು ಉಕ್ಕಿ ಹರಿಯೋಕಾರಂಭಿಸಿದ್ರೆ ಜಲಪಾತಗಳು ಭೋರ್ಗರೆದು ಧುಮ್ಮಿಕ್ತಾ ಇದೆ. ಎಲ್ಲ ಕಡೆ ನೀರಿನ ಮಟ್ಟ ಹೆಚ್ಚಳ ಆಗಿದ್ದು ಆಯಕಟ್ಟಿನ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಕೂಡ ಇದೆ. ಹಾರಂಗಿ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾಗಿದೆ. ಜಲಾಶಯದಿಂದ 20.18 ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ಮಳೆ ಆರ್ಭಟ ಹೆಚ್ಚಾಗ್ತಾ ಇದೆ. ಮಳೆಯಿಂದ ನಾನಾ ಅವಾಂತರಗಳು ಕೂಡ ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಿದೆ. ಅದರಂತೆ ಕೊಡಗಿನ ಏಕೈಕ ಜಲಾಶಯದಲ್ಲಿ ಒಂದಾಗಿರ್ತಕ್ಕಂಥ ಹಾರಂಗಿ ಜಲಾಶಯದ ಬಳಿ ಪಬ್ಲಿಕ್ ಟಿವಿ ಕೂಡ ಇರ್ತಕ್ಕಂಥದ್ದು ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ನದಿಯಿಂದ ಸಾಕಷ್ಟು 20,000 ಕ್ಯೂಸೆಕ್ಸ್ ಒಳಹರಿವು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಜಲಾಶಯದ ಡ್ಯಾಮ್ ಏನಿದೆ ಈ ಡ್ಯಾಮ್ನಿಂದ ಸಾಕಷ್ಟು 14,700 20,000 ಕ್ಯೂಸೆಕ್ಸ್ ಹೀಗೆ ಮಾನಿಟರ್ ಮಾಡಿಕೊಂಡು ನೀರನ್ನು ನದಿಗೆ ಹರಿಸಲಾಗ್ತಾ ಇದೆ. ಈ ನದಿ ನೀರು ಸಂಪೂರ್ಣವಾಗಿ KRSಗೆ ಹೋಗಿ ಕೂಡ ತಲುಪುವಂಥದ್ದು ಕೂಡ ಆಗ್ತದೆ. ಕೊಡಗಿನಲ್ಲಿ ವರುಣಾರ್ಭಟಕ್ಕೆ ಭಾರೀ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಕೊಯ್ನಾಡು ಶಾಲೆ ಹಿಂಭಾಗದಲ್ಲಿ ಗುಡ್ಡ ಕುಸಿದಿದ್ದು ಶಾಲಾ ಕಟ್ಟಡ ಜಖಂ ಆಗಿದೆ. ಭಾರೀ ಮಳೆಯಿಂದ ರಜೆ ಘೋಷಣೆ ಮಾಡಿರೋದ್ರಿಂದ ಭಾರೀ ಪ್ರಮಾಣದ ಅನಾಹುತವೇ ತಪ್ಪಿದೆ. ಮಳೆ ಜಾಸ್ತಿಯಾದಲ್ಲಿ ಮತ್ತಷ್ಟು ಗುಡ್ಡ ಕುಸಿಯೋ ಸಾಧ್ಯತೆ ಇದ್ದು ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲೂ ನೀರಿನ ಮಟ್ಟ ಏರಿಕೆಯಾಗಿದೆ. ಬ್ರಹ್ಮಗಿರಿ ತಪ್ಪಲಿನಲ್ಲಿ ಕಳೆದ 2 ದಿನಗಳಿಂದ ಭಾರೀ ಗಾಳಿ ಆಗ್ತಾ ಇರೋದ್ರಿಂದ ಭಾಗಮಂಡಲ ನಾಪೋಕ್ಲು ರಸ್ತೆಯ ಮೇಲೆ ನೀರು ತುಂಬಿ ಹರಿತಾ ಇದೆ. 2020ರಿಂದ ಮಡಿಕೇರಿ ತಾಲೂಕಿನ ಕೊಯ್ನಾಡು ಎಂಬ ಶಾಲೆಗೆ ಗಂಡಾಂತರ ಒಂದಲ್ಲ ಒಂದು ರೀತಿ ಆಗ್ತಾನೇ ಇದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ಪಬ್ಲಿಕ್ ಟಿವಿ ಮಡಿಕೇರಿ ತಾಲೂಕಿನ ಕೊಯ್ನಾಡಿನ ಸರ್ಕಾರಿ ಶಾಲೆಯ ಬಳಿ ಇದೆ. ಪ್ರಸ್ತುತ ಸನ್ನಿವೇಶವನ್ನು ನೀವಿಲ್ಲಿ ನೋಡ್ಬೋದು. ಯಾವ ರೀತಿ ಈ ಒಂದು ಗುಡ್ಡ ಬೃಹತ್ ಆಕಾರದ ಗುಡ್ಡ ಪ್ರತಿ ಮಳೆಗಾಲ ಬಂತು ಅಂದರೂ ಕುಸಿಯಲಾರಂಭಿಸುತ್ತೆ. 2020ರಲ್ಲಿ ಈ ಒಂದು ಬೃಹತ್ ಗುಡ್ಡ ಏನಿದೆ ಈ ಗುಡ್ಡ ಸಂಪೂರ್ಣವಾಗಿ ಶಾಲೆಯ ಕೊಠಡಿಯ ಮೇಲ್ಭಾಗಕ್ಕೆ ಬಿದ್ದಿತ್ತು. ಹೀಗಾಗಿ ಒಂದಷ್ಟು ಕೊಠಡಿಗಳು ಕೂಡ ಡ್ಯಾಮೇಜ್ ಆಗಿತ್ತು. ಆದರೆ ಕಳೆದ 1 ವಾರದಿಂದ ಬಿದ್ದಂತಹ ಹಿಂದಿನ ಮಳೆ ಕಂಪೇರ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಗುಡ್ಡ ಮತ್ತೊಂದು ಕೊಠಡಿಗೂ ಕೂಡ ಈ ಒಂದು ಮಣ್ಣು ಕುಸಿಯಲಾರಂಭಿಸಿ ಇಲ್ಲಿ ಕೂಡ ಬಿದ್ದಿರ್ತಕ್ಕಂಥದ್ದು. ಆ ಒಂದು ಶಾಲೆ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಆರ್ಭಟ. ಕ್ಷಣ ಕ್ಷಣಕ್ಕೂ KRS ಡ್ಯಾಂಗೆ ಒಳಹರಿವು ಹೆಚ್ಚಳ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ KRS ಡ್ಯಾಂಗೆ ಒಳಹರಿವು ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಇವತ್ತು 25,933 ಕ್ಯೂಸೆಕ್ಸ್ ಒಳಹರಿವು ಇದ್ದು ಕನ್ನಂಬಾಡಿ ಅಣೆಕಟ್ಟೆ 107.60 ಅಡಿ ಭರ್ತಿಯಾಗಿದೆ. ಇದರಿಂದ ರೈತರ ಮೊಗದಲ್ಲಿ ಮಂದಹಾಸ ಬೀರಿದೆ. ಒಳಹರಿವು ಇದೇ ರೀತಿ ಬಂದ್ರೆ ಕೆಲವೇ ದಿನದಲ್ಲಿ ಡ್ಯಾಮ್ ಭರ್ತಿಯಾಗೋ ಸಾಧ್ಯತೆ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವಂತಹ KRS ಅಣೆಕಟ್ಟೆಗೆ ಇನ್ಫ್ಲೋ ಕೂಡ ಹೆಚ್ಚಾಗಿರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ KRS ಅಣೆಕಟ್ಟೆ ಬಳಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 15 ದಿನಗಳ ಹಿಂದಷ್ಟೇ ಕೂಡ ಎಲ್ಲ ಬರಿದಾಗಿ ಕಾಣ್ತಾ ಇತ್ತು KRS ಅಣೆಕಟ್ಟೆ. ಇದೀಗ ಭರ್ತಿಯ ಹಂತಕ್ಕೆ KRS ಅಣೆಕಟ್ಟೆ ತಲುಪ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಕಾವೇರಿ ಜಲಾನಯನ ಪ್ರದೇಶ ಅಂದರೆ ಕೊಡಗು ಸೇರಿದಂತೆ ಇತರ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿತಿರುವಂತಹ ಮಳೆಯ ಪ್ರಭಾವದಿಂದಾಗಿ KRS ಅಣೆಕಟ್ಟೆಗೆ ಇವತ್ತು 25,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಆಲ್ಮೋಸ್ಟ್ 25,933 ಅಂದರೆ 26,000 ಕ್ಯೂಸೆಕ್ಸ್ ಹತ್ತತ್ರ ನೀರು ಇವತ್ತು ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ KRS ಅಣೆಕಟ್ಟೆ ಭರ್ತಿಯ ಅಂಚಿಗೆ ತಲುಪ್ತಾ ಇರುವಂಥದ್ದು. ಕೇರಳದಲ್ಲಿ ಮಳೆಯೋ ಮಳೆ. ಮೈಸೂರಿನ ಕಬಿನಿ ಜಲಾಶಯ ಭರ್ತಿ. ಕೇರಳದಲ್ಲಿ ಮಹಾಮಳೆ ಆಗ್ತಾ ಇರೋದ್ರಿಂದ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೇಚನಹಳ್ಳಿ ಗ್ರಾಮದ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಕಬಿನಿ ಜಲಾಶಯಕ್ಕೆ ಒಳಹರಿವು 20,217 ಕ್ಯೂಸೆಕ್ಸ್ ಇದ್ದು ಹೊರಹರಿವು 25,000 ಕ್ಯೂಸೆಕ್ಸ್ ಇದೆ. ನದಿಗೆ ಹೆಚ್ಚಿನ ನೀರನ್ನು ಹರಿಸಲಾಗಿದ್ದು ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರೋಕೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ರಾಜ್ಯದಲ್ಲೇ ಮೊದಲು ತುಂಬುವಂತಹ ಜಲಾಶಯ ಎಂಬ ಖ್ಯಾತಿಯನ್ನು ಪಡೆದಿರುವಂತಹ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಜಲಾಶಯ ಈಗ ಭರ್ತಿಯಾಗಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಕಬಿನಿ ಜಲಾಶಯ ಭರ್ತಿಯಾಗಿರುವಂತಹ ದೃಶ್ಯ. ಕೇರಳದ ವಯನಾಡಿನಲ್ಲಿ ಕಳೆದ
10-15 ದಿನಗಳಿಂದಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಈ ಒಂದು ಕಬಿನಿ ಜಲಾಶಯ ಭರ್ತಿಯಾಗಿದೆ. ಸದ್ಯ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಕಬಿನಿ ಜಲಾಶಯದ ಒಳ ಹರಿವು 24,000 ಇದೆ, ಹೊರ ಹರಿವು 25,000 ಕ್ಯೂಸೆಕ್ಸ್ ಇದೆ. ಒಟ್ಟು ಈ ಒಂದು ಕಬಿನಿ ಡ್ಯಾಮ್ ಇರುವಂಥದ್ದು ಒಟ್ಟು 84 ಅಡಿ ಇದೆ. ಒಟ್ಟು 19.50 TMC ಯಷ್ಟು ನೀರು ಹಿಡಿಯುತ್ತೆ. ಈಗ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇನ್ನು ಕಬಿನಿ ಜಲಾಶಯದಿಂದ ನೀರು ರಿಲೀಸ್ ಪರಿಣಾಮ ನಂಜನಗೂಡು ನಂಜುಂಡೇಶ್ವರ ದೇವಾಲಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ನದಿಗಿಳಿಯದಂತೆ ಭಕ್ತಾದಿಗಳಿಗೆ ಮೈಕ್ ಮೂಲಕ ದೇವಾಲಯದ ಸಿಬ್ಬಂದಿ ತಾಕೀತು ಮಾಡಿದ್ದಾರೆ. ಮತ್ತೊಂದು ಕಡೆ 16 ಕಾಲು ಮಂಟಪ ಅರ್ಧದಷ್ಟು ಮುಳುಗಿದೆ. ಹಾಸನದಲ್ಲೂ ಮಳೆ 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 ನಿಯಂತ್ರಣ ತಪ್ಪಿ ಕೆರೆಗೆ ಉರುಳಿದ ಕಾರು, 4 ರಕ್ಷಿಸಿದ ಸ್ಥಳೀಯರು. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಆಲೂರು ತಾಲೂಕಿನ ಮಠದಕೊಪ್ಪಲು ಗ್ರಾಮದ ಬಳಿ ಭಾರೀ ಮಳೆಯಿಂದಾಗಿ ಚಾಲಕನ ಕಂಟ್ರೋಲ್ ತಪ್ಪಿ ಕೆರೆಗೆ ಕಾರು ಉರುಳಿದೆ. ಸ್ಥಳೀಯರ ಸಮಯ ಪ್ರಜ್ಞೆ ಭಾರಿ ಅನಾಹುತ ತಪ್ಪಿದೆ. ಕಾರು ಕೆರೆಗುರುಳು ಬೀಳುತ್ತಲೇ ಕಾರ್ನಲ್ಲಿದ್ದವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಜೆಸಿಬಿ ಸಹಾಯದಿಂದ ಕಾರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯರು ಮೇಲಕ್ಕೆತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆ ಹಿನ್ನೆಲೆ ಹೇಮಾವತಿ ನದಿ ತುಂಬಿ ಹರಿತಾ ಇದೆ. ಜೀವನದಿ ಹೇಮಾವತಿ ಜಲಾಶಯಕ್ಕೆ 14,027 ಕ್ಯೂಸೆಕ್ಸ್ ಒಳಹರಿವು ಇದೆ. ಸಂಪೂರ್ಣ ಬರಿದಾಗಿದ್ದ ಜಲಾಶಯಕ್ಕೆ ಮತ್ತೆ ಜೀವ ಕಳೆ ಬಂದಿದ್ದು, ಮಳೆ ಹೆಚ್ಚಾದಂತೆ ಜಲಾಶಯದಲ್ಲಿ ನೀರಿನ ಸಂಗ್ರಹ ಏರಿಕೆ ಆಗ್ತಾ ಇದೆ. ಇನ್ನು ಮಲೆನಾಡಿನಲ್ಲಿ ಮಳೆಯಿಂದ ಭಾರೀ ಪ್ರಮಾಣದ ಹಾನಿಯಾಗಿದ್ದು, ಸಕಲೇಶಪುರ ತಾಲೂಕಿನ ಮಾವಿನೂರು ಕಾಗಿನೆರೆ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಸಕಲೇಶಪುರ ತಾಲೂಕಿನ ಗಡಿ ಗ್ರಾಮ ತಂಬಲಗೇರಿಯಲ್ಲಿ ವರುಣನ ಅಬ್ಬರಕ್ಕೆ ಗದ್ದೆಗಳಿಗೆ ಮಣ್ಣು ಕುಸಿದಿದ್ದು ನೀರು ತುಂಬ ಹರಿತಾ ಇದೆ. ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಾಂಕ್ರೀಟ್ ರಸ್ತೆಯ ತಡೆಗೋಡೆ ಸಂಪೂರ್ಣ ಕುಸಿತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರ ತಾಲೂಕಿನ ರಾಟೆಮನೆ ಸಮೀಪ ಈ ತಡೆಗೋಡೆ ಕುಸಿತವಾಗಿರ್ತಕ್ಕಂಥದ್ದು ನೀವು ಈಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ತಾಲೂಕಿನ ರಾಟೆಮನೆ ಅಂತಕ್ಕಂತಹ ಒಂದು ಗ್ರಾಮ. ಇತ್ತೀಚೆಗಷ್ಟೇ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಆ ನಂತರದಲ್ಲಿ ಸಿಮೆಂಟ್ ರಸ್ತೆಯನ್ನು ಸಹ ಮಾಡಲಾಗಿತ್ತು. ಆದರೆ ವಿಪರೀತವಾದಂತಹ ಮಳೆ ಸುರಿತಾ ಇದರಿಂದ ತಡೆಗೋಡೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಇದರಿಂದಾಗಿ ಚತುಷ್ಪಥ ರಸ್ತೆಯಲ್ಲಿ ಒಂದು ಬದಿಯಲ್ಲಿ ವಾಹನಗಳ ಸಂಚಾರವನ್ನು ನಿಲ್ಲಿಸಲಾಗಿದೆ. ಏನು ಸ್ಥಳಕ್ಕೆ ಅಧಿಕಾರಿಗಳು ಸಹ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಆದರೆ ಸಂಪೂರ್ಣವಾಗಿ ಈಗ ತಡೆಗೋಡೆ ಕುಸಿದ್ರಿಂದ ಸಿಮೆಂಟ್ ರಸ್ತೆಯು ಸಹ ಕುಸಿಯುವಂಥ ಒಂದು ಆತಂಕ ಎದುರಾಗಿದೆ. ಹಾಗಾಗಿ ಏನು ಸಾವಿರಾರು ವಾಹನಗಳು ಇಲ್ಲಿ ಸಂಚರಿಸಿದ್ರಿಂದ ಒಂದು ಭಾಗದಲ್ಲಿ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಈಗ ಸ್ಥಳದಲ್ಲಿ ಏನು ಕೆಲಸ ಮಾಡತಕ್ಕಂಥವರು ಆಗಮಿಸಿದ್ದಾರೆ. ಈಗಾಗಲೇ ದುರಸ್ತಿ ಕಾರ್ಯವನ್ನು ಆರಂಭಿಸಿದ್ದಾರೆ. ಈಗ ತಡೆಗೋಡೆ ಸಂಪೂರ್ಣವಾಗಿ ಕುಸಿತು ಮಣ್ಣು ಸಹ ಕುಸಿತವಾಗಿದೆ. ನೀವು ಪಕ್ಕದಲ್ಲೇ ಗಮನಿಸಬಹುದು. ಈ ಮಣ್ಣು ಕುಸಿತವಾದ್ದರಿಂದ ನೀರು ಸರಾಗವಾಗಿರೋದಿಲ್ಲ. ಇಲ್ಲೇ ಇರತಕ್ಕಂತಹ ಕಾಫಿ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದೆ. ರಣಮಳೆಗೆ ಬೆಚ್ಚಿದ ಮಲೆನಾಡು, ಅಪಾಯದ ಮಟ್ಟ ಮೀರಿದ ಭದ್ರೆ. ಮಲೆನಾಡಿನಲ್ಲೂ ಮಳೆಯೋ ಮಳೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹೆಬ್ಬಾಳ ಸೇತುವೆ ಮುಳುಗಡೆಯಾಗಿದ್ದು ಹೊರನಾಡು ಕಳಸ ಸಂಪರ್ಕ ಕಟ್ಟಾಗಿದೆ. ಸೇತುವೆಯ ಮೇಲೆ ಭದ್ರಾ ನದಿ ಉಕ್ಕಿ ಹರಿತಾ ಇದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಸೇತುವೆಯ 2 ಕಡೆ ಬ್ಯಾರಿಕೇಡ್ ಅಳವಡಿಸಿ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಬೆಟ್ಟಗುಡ್ಡಗಳ ಜಿಲ್ಲೆ ಅಂತಾನೆ ಗುರುತಿಸಿಕೊಂಡಿರುವಂತಹ ಕಾಫಿ ನಾಡಿನ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿರೋದ್ರಿಂದ ನಾಡಿನ ಜೀವ ನದಿಗಳಾದಂತಹ ತುಂಗಾ, ಭದ್ರಾ, ಹೇಮಾವತಿ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ನಾನೀಗ ಆ ತುಂಗಾ ನದಿ ಅಂದರೆ ಆ ಭದ್ರಾ ನದಿಯ ಸೇತುವೆ ಮೇಲ್ಭಾಗದಲ್ಲೇ ಇದ್ದೀನಿ. ನಾವು ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆಯಿಂದ ಅಂದರೆ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರದಿಂದ ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವಂಥ ಬಾಳೆಹೊನ್ನೂರಿನಲ್ಲಿ ಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಸೇತುವೆ. ಅಂತಂದರೆ ಕಳೆದ 2-3 ದಿನದಿಂದ ಕುದುರೆಮುಖದ ಘಟ್ಟ ಪ್ರದೇಶಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿರೋದ್ರಿಂದ ಭದ್ರಾ ನದಿ ಕೂಡ ಒಂದು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ಯಾಕೆಂದರೆ ಕಳೆದ 1.5-2 ತಿಂಗಳಿಂದ ಕೂಡ ಸಾಧಾರಣವಾಗಿ ಇದ್ದಂಥ ಮಳೆ ಯಾವಾಗ ಆಷಾಢ ಸ್ಟಾರ್ಟ್ ಆಯಿತು, ಕಳೆದ 2-3 ದಿನಗಳಿಂದ ಅಂತಂದು ತೀವ್ರವಾದಂಥ ಒಂದು ಮಳೆ ಸುರಿತಿರುವಂಥದ್ದು. ಹಾಗಾಗಿ ಈಗಾಗಲೇ ಜಿಲ್ಲೆಯಾದ್ಯಂತ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿರುವಂಥದ್ದು. ನದಿಯ ಇಕ್ಕೆಲಗಳಲ್ಲಿ ಇರುವಂಥ ಹೊಲ ಗದ್ದೆ ತೋಟಗಳಾಗ್ಬೋದು ಮತ್ತು ಮನೆಗಳಾಗ್ಬೋದು ಈಗಾಗಲೇ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದಂಥ ಕಾಫಿ, ಅಡಿಕೆ, ಮೆಣಸು ಸಂಪೂರ್ಣವಾಗಿ ನಾಶ ಆಗಿತ್ತು. ಈಗಲೂ ಕೂಡ ಕಳೆದ ಅಂದರೆ ಮೇ ಮಾರ್ಚ್ ಎಂಡ್ ಮತ್ತು ಏಪ್ರಿಲಿಂದನೂ ಆರಂಭವಾದಂಥ ಮಳೆ ಆಗಿಂದಾಗೆ ಯಥೇಚ್ಛವಾಗಿ ಸುರಿದಿರೋದ್ರಿಂದ ಈಗಾಗಲೇ ಈ ವರ್ಷನೂ ಕೂಡ ಕಾಫಿ, ಅಡಿಕೆ, ಮೆಣಸು ಸಂಪೂರ್ಣವಾಗಿ ಜಲಾವೃತಗೊಳ್ಳುತ್ತಾ ಅನ್ನೋ ಆತಂಕ ಕೂಡ ಮಲೆನಾಡಿಗರಿಗೆ ಕಾಡ್ತಾ ಇರುತ್ತದೆ. ಕೊಪ್ಪದಲ್ಲಿ ಕುಸಿದ ಧರೆ, ಆತಂಕ. ಭೋರ್ಗರಿತಾ ಇರುವ ಅಬ್ಬಿಕಲ್ಲು ಫಾಲ್ಸ್. ಕೊಪ್ಪ ತಾಲೂಕಿನ ಕುಂಚೂರು ಘಾಟಿ ಬಳಿ ಭಾರಿ ಮಳೆಗೆ ಭಾರಿ ಪ್ರಮಾಣದಲ್ಲೇ ಭೂಕುಸಿತ ಉಂಟಾಗಿದೆ. ಕೊಪ್ಪ ಜೈಪುರ ರಾಜ್ಯ ಹೆದ್ದಾರಿ ವಾಹನ ಸವಾರರಲ್ಲಿ ಆತಂಕ ಉಂಟಾಗಿದ್ದು ರಸ್ತೆಗೆ ಕಲ್ಲಿಟ್ಟು ಸ್ಥಳೀಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮೂಡಿಗೆರೆಯ ಕೊಟ್ಟಿಗೆಹಾರದ ಸರ್ಕಾರಿ ಬಸ್ ನಿಲ್ದಾಣದ ಕಾಂಪೌಂಡ್ ಕುಸಿತ ಆಗಿದೆ. ರಣಮಳೆಗೆ ಅಬ್ಬಿಕಲ್ಲು ಜಲಪಾತ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಭಾರಿ ಮಳೆಗೆ ಅಬ್ಬಿಕಲ್ಲು ಜಲಪಾತ ನದಿಯಂತಾಗಿದ್ದು ಜಲಪಾತದ ರೌದ್ರಾವತಾರಕ್ಕೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಗೆ ಕಾಡಾನೆ ಬಲಿಯಾಗಿದೆ. ಸುಬ್ರಹ್ಮಣ್ಯದ ಕುಮಾರಧಾರ ನದಿ ನೀರಿನಲ್ಲಿ ಆನೆಯ ಮೃತದೇಹ ತೇಲಿ ಬಂದಿದ್ದು ರಾತ್ರಿ ವೇಳೆ ನೀರಿನ ಮಟ್ಟ ನೋಡೋಕೆ ಹೋದಾಗ ಆನೆಯ ಮೃತದೇಹ ಪತ್ತೆಯಾಗಿದೆ. ಒಟ್ನಲ್ಲಿ ರಣಮಳೆಗೆ ಕರುನಾಡು ಬೆಚ್ಚಿ ಬೆದ್ದಿದ್ದು 108 ಅವಾಂತರ ಆಗಿದೆ. ಜನರ ಬದುಕು ಮೂರಾ ಬಟ್ಟೆಯಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.